ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಆರಾಮಿರ್ತೀರಂತ ಅನ್ಕೋತೀನಿ. ಎಲ್ಲರೂ ಕೂಡ ನಿನ್ನೆ ಹಾಕಿರುವಂಥ ಫಂಕ್ಷನ್ ಲಾಗೋನ ಎಷ್ಟು ಸಪೋರ್ಟ್ ಮಾಡಿರಿ, ಎಲ್ಲರೂ ಕೂಡ ಒಳ್ಳೊಳ್ಳೆ ಕಾಮೆಂಟ್ಸ್ ಹಾಕಿರಿ. ನಿಮ್ಮೆಲ್ಲರ ಕಾಮೆಂಟ್ಸ್ ನೋಡಿ ಖುಷಿ ಆಯಿತು. ಇವಾಗ ನೋಡ್ರಿ ಎಲ್ಲ ಗೆಸ್ಟು ಕೂಡ ಬಂದಿದ್ರು ನೋಡ್ರಿ ಫ್ರೆಂಡ್ಸ. ಫಂಕ್ಷನ್ ಅಂತೂ ಎಲ್ಲ ನೋಡಿರಿ ಬ್ಲಾಗ, ಎಲ್ಲರೂ ಕೂಡ ಒಳ್ಳೊಳ್ಳೆ ರೀತಿ ಕಮೆಂಟ್ ಹಾಕಿರಿ. ನಿಮ್ಮ ಕಮೆಂಟ್ ನೋಡಿ ನನಗೂ ಕೂಡ ಭಾಳ ಅಂದ್ರೆ ಭಾಳ ಖುಷಿನೂ ಆಯಿತು ನೋಡ್ರಿ. ಸೊ ನನ್ನ ಮಕ್ಕಳು ನೋಡಿ ನೀವು ಕೂಡ ಭಾಳ ಇಷ್ಟಪಟ್ರಿ, ಎಲ್ಲರೂ ಚಂದ ತಯಾರಾಗಿರಿ ಅಂತ ಹೇಳಿದ್ರಿ. ಫಂಕ್ಷನ್ ಮಸ್ತಾಗಿ ಬಂದೈತಂತೂ ಕೂಡ ಕಮೆಂಟ್ ಮಾಡಿ ಹಾಕಿದ್ರಿ. ಎಲ್ಲರ ಕಮೆಂಟ್ ಓದಿನಿ, ರಿಪ್ಲೈ ಕೊಡೋಕ್ಕಾಗಿಲ್ಲ, ಸ್ವಲ್ಪ ಬ್ಯುಸಿ ಇದ್ದೀನಿ, ಊರ ಕಡೆ ಬಂದೀನಿ. ಬ್ಲಾಗ್ಗಳು ನನಗೂ ಸ್ವಲ್ಪ ಹೆಲ್ತ್ ಅಪ್ಸೈಟು, ಫಂಕ್ಷನ್ದಿಂದಾಗಿ ಹಾಕೋಕ್ಕಾಗಿರಲಿಲ್ಲ, ಲೇಟಾಗಿ ಬರೋಕತ್ತಾವು, ಏನೋ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಈಗ ನನ್ನ ಮಕ್ಳಿಗೆ ಇಬ್ಬರದು ಆಯರಿ ಐತ್ರಿ. ಈಗ ಯಜಮಾನ್ರಿಗೆ ನನಗೆ ಈಗ ನಮ್ಮ ಅಕ್ಕ ಅವ್ವ ತಂದಿದ್ದ ಆಯರಿನ ಮಾಡಕತ್ತಾರ ನೋಡ್ರಿ. ಫ್ರೆಂಡ್ಸ ನೋಡ್ರಿ, ನಮ್ಗೆ ಅವ್ವ ಆಯರಿ ಮಾಡಿದ್ರು. ಸೀರೆನ ಚೇಂಜ್ ಮಾಡ್ಕೋಬೇಕಂತ ಅಂದೇನ್ರಿ, ಮತ್ತು ಲೇಟ್ ಆಗುತ್ತಾ, ಎಲ್ಲ ಜನರು ಕೂಡ ಕುಂತಿದ್ದಾರೆ. ಇನ್ನೊಂದು ಫಂಕ್ಷನ್ನು ಕೂಡ ಮಾಡೋದೈತಿ. ಅದು ಫಂಕ್ಷನ್ನ ನೀವು ಕೂಡ ನೋಡಿರಿ, ಕಂಟಿನ್ಯೂ ಆಗಿ ಪೂರ ವಿಡಿಯೋ ನೋಡಿರಿ, ಸಪೋರ್ಟ್ ಮಾಡಿರಿ. ಭಾಳಷ್ಟು ಕಷ್ಟಪಟ್ಟು ವಿಡಿಯೋ ಮಾಡ್ಕೊಂಡಿದ್ದೀವಿ, ಹಾಗಾಗಿ ಸ್ವಲ್ಪ ಲೆಂತೆ ಆದ್ರೂ ಕೂಡ ನಮ್ಮ ಖುಷಿಗೋಸ್ಕರ ನಮಗೂ ಒಂದು ಮೆಮೊರಿಯಾಗಿ ಉಳ್ಕೊತಾವು. ನಮ್ಮ ಫಂಕ್ಷನ್ ಟೈಮ್ದೊಳಗೆ ಮೊದಲೆಲ್ಲ ವಿಡಿಯೋ ಕ್ಯಾಸೆಟ್ ಅದೆಲ್ಲ ಮಾಡ್ತಿದ್ರು. ಇವಾಗ ನಾವು ಯೂಟ್ಯೂಬ್ ಚಾನಲ್ ಮಾಡೋದ್ರಿಂದ ನಮ್ಮ ವಿಡಿಯೋ ಎಲ್ಲರದು ಮಾಡ್ತಿರ್ತೀವಿ. ನಮ್ಮ ಫಂಕ್ಷನ್ ವಿಡಿಯೋನ ನಾವು ಮಾಡದೇ ಇದ್ರೆ ಬೇಜಾರಾಗುತ್ತೆ. ಸೊ ನಮಗೂ ಒಂದು ಒಳ್ಳೆ ಕುತ್ಕೊಂಡು ಆರಾಮ್ ಸಿರಿ ನೋಡೋಕೆ, ಮುಂದೆ ಮಕ್ಳಿಗೂ ಈ ಥರ ಫಂಕ್ಷನ್ ಮಾಡ್ಯಾರ ಅಂತ ಅವ್ರಿಗೂ ಖುಷಿಯಿಂದ ನೋಡೋಕೆ ಮಾಡೋಕೆ ಮಸ್ತ್ ಅನ್ನಿಸ್ತದೆ ಅಂತೇಳಿ ಸ್ವಲ್ಪ ಎಲ್ಲರೂ ಕೂಡ ಡೀಟೇಲಾಗಿ ವಿಡಿಯೋ ತೊಗೊಂಡಿದ್ದೀನಿ. ನಿಮಗೂ ಕೂಡ ನಿಮ್ಮ ಕಡೆ ಈ ಥರ ಮಾಡ್ತಾರೆ ಇಲ್ಲೋ ಕಮೆಂಟ್ ಮಾಡಿ ಹೇಳ್ರಿ ನಮಗೂ. ಇವಾಗ ನಮ್ಗೆ ಆಯರಿ ಮಾಡಿದಾದ್ಮ್ಯಾಗ ಹಂಗೆ ಮೇಲೇ ಅಕ್ಕ ಸೀರೆ ಉಡಿಸಿದ್ರು ರೀ. ಯಜಮಾನ್ರು ಬಟ್ಟೆ ಚೇಂಜ್ ಮಾಡೋಕೆ ಹೋದ್ರು. ಇವಾಗ ನಮ್ಮ ತಂದೆ ತಾಯಿಗೆ ನಮ್ಮ ಕಡೆಯಿಂದ ಆಯರಿ ಮಾಡ್ತಿದ್ದೀವಿ ನೋಡ್ರಿ. ಅವ್ರು ಹೋಗ್ಯಾರಲ್ಲ ನೋಡಿ, ನನಗಿನ ಯಾಕೆ ಮಾಡ್ಯಾರ ಯಾರು ಪ್ಯಾಂಟ್ ಶರ್ಟ್ ಹಾಕೊಳ್ಳೋದು ಯಾಕ್ರಿ ಬೇಡ್ರಿ ನೀ ಅಲ್ಲಿ ಮಾಡ ಅವ್ರು ಉಡಿಸ್ತಾರೆ. ಹಳೆ ಮಾವ ಫಸ್ಟ್ ತಯಾರಿ ಮಾಡಕತ್ತಾನ, ಮಳೆ ಯಾವಾಗ ಮಾಡಿಲ್ಲಂತ ಸೀರೆ ಯಾಕೆ ಶರಗಚ್ಚಿ
ಇವಾಗ ನೋಡ್ರಿ ಫ್ರೆಂಡ್ಸ ಮತ್ತು ಅಂದ್ರೆ ಈಗ ತವ್ರ ಮನೆ ಕಡೆಯಿಂದ ಆಯ್ರಿ ಅಂತಂದ್ರೆ ನಮ್ಮ ಗಂಗೋಕ್ಕ ಅವರೆಲ್ಲ ಕೂಡ ಮಾಡಿದ್ರಿ ಎಲ್ಲ ಬಂಗಾರ ಬೆಳ್ಳಿ ಎಲ್ಲ ಹಾಕೋದು ಸೀರೆ ಮಾಡೋದು ಅಷ್ಟು ನೋಡಿದ್ರಿ ನೀವು. ಅದಾದ್ಮ್ಯಾಗ ಇವಾಗ ಮಮ್ಮಿಗೇನು ಕೂಡ ಸೀರೆ ಉಡ್ಸಿದ್ರು, ಅಪ್ಪಗೂ ಕೂಡ ಬಟ್ಟೆ ಅದೆಲ್ಲ ಕೈಯಾಗ ಕೊಟ್ಟು ಇವಾಗ ಉಡ್ಯಾಗ ಇದು ಉಡ್ಯಕ್ಕೆ ಅದು ಹಾಕಕತ್ತ ನೋಡ್ರಿ ಫ್ರೆಂಡ್ಸ. ಚೆನ್ನಾಗಂತ ಅನಿಸ್ತೈತಿ. ಅಪ್ಪನೂ ಕೂಡ ಬಂದರು, ಭಾಳ ಖುಷಿ ಅನಿಸುತ್ತೆ. ಭಾಳ ವರ್ಷದ ಮೇಲೆ ಬಂದಾರ ಅವ್ರಂತ್ರೂ. ಅವ್ರಿಗೆ ಸಿಟಿ ಊರುಗಳೆಲ್ಲ ಜಾಸ್ತಿ ಇದಾಗಂಗಿಲ್ಲ ರೀ ಫ್ರೆಂಡ್ಸ. ಬಟ್ ಆದರೂ ನಾನೇ ನಮ್ಮದು ಮನೆ ಆಗೈತಿ ನೋಡಲಿ ಮತ್ತು ಫಂಕ್ಷನ್ನು ಆಗಲಿ ಅಂತೇಳಿ ಬಾ ಅಂತ ಇದು ಮಾಡಿದ್ದೆ. ಅವರು ಕೂಡ ಬಂದರು ನೋಡ್ರಿ ಫ್ರೆಂಡ್ಸ. ಸಾಕಾಗಂಗಿಲ್ಲ ಅವರಿಗೆ. ಲಾಸ್ಟ್ ಟೈಮ್ ನಮ್ಮ ಸ್ನೇಹ ಜಡಿ ತೆಗಿಯಕ್ಕೆ ಬಂದವರು ಈಗ ಬಂದವ್ರು ನೋಡ್ರಿ, 10 ವರ್ಷದ ಮ್ಯಾಗ ಬಂದಾರ. ರೇಖಕ್ಕ ಮತ್ತು ಮಾಮ ನಮ್ಮ ಕಡೆಯಿಂದ ಆ್ಯರಿ ಮಾಡಿದ್ರು. ಈಗ ಅದೇ ಫೋಟೋ ಶೂಟ್ ನಡ್ದದ ನೋಡ್ರಿ. ನೋಡ್ರಿ ಬರ್ರಿ ಅವ್ರು ತಂದಾರ ಆಯ್ರಿ, ಬರ್ರಿ ತೆಗ್ದಿಲ್ಲಪ್ಪಿ ನಮ್ಮ ಮಮ್ಮಿ ತಗೊಂಡು ವೈನಿ ಯಾರು ಮಮ್ಮಿ ಲೇಟ್ ಮಾಡೋದು ಹೆಸರಿ ಅರೆ ಮಾಡ್ರಿ ಪಟ್ಟ ಮಾಡ್ರಿ ಪಟ್ಟದ ಹೆಂಗೆ ಸುಮ್ಮನೆ ಸುತ್ತಕೊಳ್ಳೋದು ಹೆಂಗೆ ರೀ ಆಯ್ತಲ್ಲ. ಹಾಂ ಹಾಂ ನಿಂದ್ರಿ 2 ಮಂದಿ. ಕಂಚ ರೇ ಹನುಮಂತ ಇಲ್ಲಿ ನೋಡ್ರಿ.
ಅಲ್ಲಿ ನೀವು ಇಬ್ರು ಬರ್ರಿ ಏ ಒಮ್ಮಾರದ ಅಲ್ಲ ಅನ್ನೋದು ಹೋಗಿನ ಆಯ್ತೇನು ಏ ಒಟ್ಟು ನೋಡಿದೆ ಸರಿ ಚೆನ್ನಾಗಿ ಮೇಡಮ್ ಹಾಂ ಹಾಂ ಫ್ರೆಂಡ್ಸ ಇದು ಅವಾರ್ಡ್ ಬಂದು ಏಸಿನ ಆಗೈತಿ ನಾನು ಹಂಗೆ ಇಟ್ಟಿದ್ದೆ ನೋಡ್ರಿ ಈ ಥರದೊಂದು ಮಾಡಬೇಕು ಅಂತ ಅಂದ್ಕೊಂಡೇ ಇದ್ದೆ ಬಟ್ ಅದಕ್ಕೆ ಸರಿಯಾದ ಟೈಮ್ ಬಂದಿರಲಿಲ್ಲ ಸೊ ನಮ್ಮ ಖುಷಿಗೋಸ್ಕರ ನಾವು ಇವಾಗ ಮಾಡ್ಕೊತಿರುವಂಥದ್ದು ಸೊ ಈ ಥರ ಫಂಕ್ಷನ್ದೊಳಗೆ ಇದನ್ನು ಕೂಡ ನಾನು ನಮ್ಮೆಲ್ಲ ಫ್ಯಾಮಿಲಿ ತವ್ರ ಮನೆ ಮತ್ತು ಗಂಡನ ಮನೆ ಬಳಗದೊಳಗೆ ಮಾಡ್ಕೊಂಡಿದ್ದು ಭಾಳ ಖುಷಿನ ಕೊಡ್ತು ಅವಾರ್ಡ್ ಅನ್ನೋದು ದೊಡ್ಡದು ನೋಡ್ರಿ ಫ್ರೆಂಡ್ಸ ಮನೆಯಾಗಿದ್ದು ಇದು ಒಂದು ಸಾಧನೆ ಅಂತ ನನ್ನ ಜೀವನದೊಳಗೆ ಭಾಳ ಹೆಮ್ಮೆಯಿಂದ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ನನ್ನ ಆಸೆ ತಕ್ಕಂಗೆ ನಮ್ಮ ಯಜಮಾನ್ರು ಕೂಡ ಈ ಅವಾರ್ಡ್ ಸೆಲೆಬ್ರೇಷನ್ ಮಾಡೋದಕ್ಕೆ ನನಗೆ ಗೊತ್ತಿರಲಿಲ್ಲ ಒಂದು ತಿಂಗಳಿಂದ ಬೆನ್ನು ಹತ್ತಿದೆ ಇದು ಯಾವಾಗ ಫಂಕ್ಷನ್ ಮಾಡ್ಬೇಕಂತ ಅಂದ್ಕೊಂಡಿದ್ವಿ ಅವಾಗಿಂದ ಬೆನ್ನು ಹತ್ತಿದ್ದೆ ನೋಡ್ರಿ ಅವ್ರು ಏನು ಹೇಳಿರಲಿಲ್ಲ ನೋಡೋಣ ಅನ್ನಕತ್ತಿದ್ರು ಒಮ್ಮೆ ಲಾಸ್ಟ್ ಮೂಮೆಂಟ್ದೊಳಗೂ ಕೂಡ ಇದು ಅರೇಂಜ್ ಆಗಿರಲಿಲ್ಲ ಒಮ್ಮಿದ್ದೊಮ್ಮೆಲೆ ಈ ಥರ ಸರ್ಪ್ರೈಸ್ ಒಮ್ಮೆ ನಾನು ಕೆಳಗಡೆ ಬರೋಷ್ಟೊತ್ತಿಗೆ ಇದನ್ನೆಲ್ಲ ಅರೇಂಜ್ ಮಾಡಿದ್ರು ನೋಡ್ರಿ ನನಗೆ ಆಸೆ ಇತ್ತು ಬಟ್ ಅದನ್ನು ನೆರವೇರಿಸಿದ್ದು ನಮ್ಮ ಯಜಮಾನ್ರು ಈ ಥರ ಭಾಳ ಖುಷಿ ಕೊಡ್ತೈತೆ ನೋಡ್ರಿ ಫ್ರೆಂಡ್ಸ್ ನಿಜವಾಗಲೂ ಎಲ್ಲ ಟೈಮ್ದೊಳಗೆ ಒಂದೊಂದು ಮಾತು ನಮ್ಮ ತಕ್ಕಂಗೆ ಆಗ್ತಿರಂಗಿಲ್ಲ ಬಟ್ ಇದು ಒಂದು ವಿಷಯದೊಳಗೆ ನನಗೆ ಖುಷಿ ಕೊಡೋ ಥರ ನಮ್ಮ ಯಜಮಾನ್ರು ಮಾಡಿದ್ದಾರೆ ನೋಡ್ರಿ ನಮ್ಮ ಮಲ್ಲೊಂದು ಸಜೆಷನ್ನು ಕೂಡ ತೊಗೊಂಡು ಮಾಡಿ ಬಟ್ ಇನ್ನೂ ಆಗಿಲ್ಲ ಏನು ಆಗಿಲ್ಲ ಅಂತಾನೇ ಇದ್ದರು ನಾನು ಮ್ಯಾಗ್ ರೆಡಿಯಾಗಿ ಕೆಳಗಡೆ ಬರೋಷ್ಟೊತ್ತಿಗೆ ಸೊ ಈ ಥರ ಎಲ್ಲ ಅರೇಂಜ್ ಮಾಡಿದರು ಭಾಳ ಅಂದ್ರೆ ಭಾಳ ಖುಷಿ ಕೊಟ್ಟು ಈ ಥರದ್ದು ನಾವು ಮಾಡುವಂಥ ಒಂದು ಸಾಧನೆಗೆ ಮನೆಯವ್ರದ್ದು ಪ್ರೋತ್ಸಾಹ ಈ ಥರ ಶಿಖರ ಖುಷಿ ಕೊಡ್ತೈತಿ ಸೊ ಅವಾರ್ಡ್ ಬಂದು ಭಾಳ ದಿನ ಆಗಿತ್ತು ಈ ಥರದ್ದು ಫಂಕ್ಷನ್ ಮಾಡ್ಬೇಕಂತನೇ ಅದ್ರದ್ದು ಜಾಸ್ತಿ ನಾನು ಇದು ಮಾಡೋಕ್ಕೆ ಹೋಗಿರಲಿಲ್ಲ ನಡ್ಬರ್ಕ ತೆಗೆದು ಇಡೋ ಸಂದರ್ಭ ಬಂತು ಇಟ್ಟಿದ್ದೆ ಬಟ್ ನಮ್ಮ ಯಜಮಾನ್ರು ಇವತ್ತು ಈ ಥರದ್ದು ಸೆಲೆಬ್ರೇಷನ್ ಮಾಡಿದ್ದು ಭಾಳನೇ ಖುಷಿ ಕೊಡ್ತು ಅದು ಇದು ಕೊಡಮ್ಮ ಆಯ್ತಾ ಇಲ್ಲ ತೆಗಿ फोटो मारली ना हाँ हाँ
ಹಾಗೇ ಕಮೆಂಟ್ ಹಾಗೆ ಓದಿದೆ ಫ್ರೆಂಡ್ಸ್. ಆಮೇಲೆ ನೋಟಿಫಿಕೇಷನ್ ಬಂದಿತ್ತು, ಅಕ್ಕ ಮತ್ತು ಸರ್ ಯಾಕೆ ಬಂದಿಲ್ಲ ಅಂತ ಕೇಳಿದ್ರಿ. ಮೊನ್ನೆ ಸರಿ ಓಪನಿಂಗ್ ಟೈಮ್ದಾಗ ಅಕ್ಕ ಮಾಮ ಬಂದಿದ್ದರು, ಹುಡುಗರಿಗೆ ಬರೋಕ್ಕಾಗಿರ್ಲಿಲ್ಲ ರೀ ಸೃಷ್ಟಿಗೆ ಮತ್ತು ಭಾಗ್ಯಾಗ. ಈ ಸರಿ ಹುಡುಗರು ಬಂದಾರ, ಹಂಗಾಗಿ ಅಕ್ಕಗ ಮಾಮಗ ಬರೋಕ್ಕಾಗಿಲ್ಲ ರೀ. ಯಾಕಂದ್ರೆ ಅವರು ದನ ಕರ ಎಲ್ಲ ಇರೋದ್ರಿಂದ ಯಾರಾದ್ರೂ ಮನೆ ಮುಂದೆ ಬೇಕೇ ರೀ. ಈಗ ಅಪ್ಪ ಮತ್ತು ಹುಡುಗರು ಹೊಸರು ಬಂದಾರ, ಹಾಗಾಗಿ ಮಾಮ ಮತ್ತು ಅಕ್ಕ ಇಬ್ಬರು ನೋಡ್ಕೊಂಡ್ರು ಮನೆ ಹ್ಯಾಂಡಲ್ ಆಗಂಗಿಲ್ಲ. ಸೊ ಹಾಗಾಗಿ ಅವ್ರಿಗೆ ಬರೋಕೆ ಅನುಕೂಲ ಆಗಿಲ್ಲ ರೀ. ಒಬ್ರು ಬಂದ್ರೆ ಒಬ್ರು ಮನೆ ನೋಡ್ಕೊಳಕ್ಕೆ ಬೇಕು. ಸನಿ ಊರಲ್ಲ, ಒಂದಿಂದ ಬಂದು ಬೆಳಗ್ಗೆ ಬಂದು ಸಂಜೆಗೆ ಹೋಗ್ತೀನಿ ಅನ್ನಂಗಿಲ್ಲ. ದೂರಿ ಬರೋಕೆ ಒಂದಿನ ಬೇಕಾ, ಹೋಗೋಕೆ ಒಂದಿನ ಬೇಕಾ, ಫಂಕ್ಷನ್ಗೆ ಒಂದಿನ ಬೇಕಾ, ಅದಕ್ಕಂತೇಳಿ ಮತ್ತು ಅವರು ಬರೋಕೆ ಆಗಿರಲಿಲ್ಲ ನೋಡಿರಿ ಫ್ರೆಂಡ್ಸ. ಬಟ್ ಎಲ್ಲರೂ ಬೆಸ್ಟ್ ವಿಶೇಷ ಮಾಡಿರಿ. ಥ್ಯಾಂಕ್ ಯು. ಮಾಲಕರು ಹೆಂಡತಿ ಇವ್ರು ಕೆಲಸ ಮಾಡ್ತಾರೆ. ನೀವೆಲ್ಲರೂ ತಗೋರಿ, ನಾ ಬರ್ತೀನಿ. ಯಾಕ ನಾವು ನೀವು ತಗೊಂಡಿಲ್ಲ, ನಾನು ತೆಗಿತಾವೆ ಬಿಟ್ಟು ಬಾಕಿ ನಲ್ಲೇ ಬಿಟ್ಟು ಬಾಕಿ. ಅಮ್ಮನ ಆಕಿ ನಿಮ್ಗೆ ಕೊಡಕ್ಕೆ ನಿಂತಿದ್ಲು. ನಾನು ತಗೊಂಡು ಓಕೆ ಫ್ರೆಂಡ್ಸ್, ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ. ಇದೇ ಥರದ ಬ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಯಾರೆಲ್ಲ ವಿಡಿಯೋ ನೋಡಿದವರು, ಇಷ್ಟೊತ್ತೇನ ಸಪೋರ್ಟ್ ಮಾಡಿದವರು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ಪ್ರೋತ್ಸಾಹ ಇದೇ ಥರ ನಮ್ಮ ಚಾನಲ್ ಮ್ಯಾಗ ಇರಲಿ, ನಮ್ಮ ಕುಟುಂಬದ ಮ್ಯಾಗ ಇರಲಿ ಅಂತೇಳಿ ಕೇಳ್ಕೊತೀನಿ. ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹೇಳ್ತೀನಿ. ನಮ್ಮ ಫ್ಯಾಮಿಲಿ ಮ್ಯಾಗ ಒಳ್ಳೆ ರೀತಿಯಾದಂಥ ಬ್ಲೆಸ್ಸಿಂಗ್ಸನ್ನು ಕೊಡ್ರಿ. ನನ್ನ ಮಕ್ಕಳಿಗೆ ಒಂದು ಆರೈಕೆ ಕೊಟ್ಟಿರ್ತೀರಿ ಅಂತ ಅನ್ಕೋತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ನಮ್ಮ ಅಪ್ಪನ ಕೂಡ ಹಾಯ್ ಮಾಡಿದ ನೋಡಿರಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡೋದ್ರ ಮುಖಾಂತರ ಸಪೋರ್ಟ್ ಮಾಡಿರಿ. ಎಲ್ರಿಗೂ ಬಾಯ್.